ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸಹಸ್ರಪಾತೇ ನಮಃ. ಓಂ ವಿಶೂಚಿರರ್ಯಾಯ ವಿಶೋವತಾರಿರ್ದಾಸೀಃ ಇಂದ್ರಜಾಮಯ ಉತಯೇ ಜಾಮಯೋರ್ವಾಚೀನಾಸೋ ವನುಷೋ ಯುಯುಜ್ರೆ ತ್ವಮೇಷಾಂ. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ 233ನೇಯ ಸಹಸ್ರಪಾತ್ ಅನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ, ಇದನ್ನು ನಾವು ಈಗಾಗಲೇ ನೋಡ್ಲಿಕ್ಕೆ ತೊಡಗಿದ್ದೀವಿ. ಮೂಲ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ್ಯರು, ರಘುನಾಥಾಚಾರ್ಯರು ಮೊದಲಾದವರು ಮಾಡಿದ ಅರ್ಥಗಳನ್ನು ಕೂಡ ನೋಡಿದ್ದೀವಿ. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಹೇಳಿದ ಅರ್ಥ, ಆ ಬಳಿಕ ನಾನು ಹೇಳಿದ ಅರ್ಥ, ಇವುಗಳೆಲ್ಲವನ್ನು ಕೂಡ ನೋಡಿದ್ದೀವಿ. ಇನ್ನು ಆ ಸಹಸ್ರಪಾತ್ ಅನ್ನುವ ನಾಮಕ್ಕೆ ಮತ್ತು ಈ ಬೃಹತಿ ಮಂತ್ರಕ್ಕೆ ಏನು ಸಂಬಂಧ ಅಂತ ಅನ್ನೋದನ್ನು ನೋಡಬೇಕು. ಅದಕ್ಕಿಂತ ಮುಂಚೆ ಈ ಮಂತ್ರದ ಅರ್ಥವನ್ನು, ಬೃಹತಿ ಮಂತ್ರದ ಅರ್ಥವನ್ನು ಮತ್ತೊಂದು ಬಾರಿ ಸಂಕ್ಷಿಪ್ತವಾಗಿ ನೋಡಿ ಮುಂದುವರಿಯೋಣ. ಹೇ ಇಂದ್ರ ಪರಮೇಶ್ವರನೇ, ಯೇ ಜಾಮಯ ಸಹೋದರರಂತೆ ಸಹೋದರಿಯರಂತೆ ಸಮೀಪ ಇರುವಂತಹ ಶತ್ರುಗಳು ಕೆಲವರು, ಅಥವಾ ಅಜಾಮಿಗಳು ಕೆಲವರು, ದೂರದಲ್ಲಿರುವಂಥವರು, ಇಂಥ ಎಲ್ಲರೂ ಕೂಡ ಅರ್ವಾಚೀನಾರ, ಅವರು ನಮಗೆ ಅಭಿಮುಖರಾದವರು ಅಥವಾ ನೀಚರಾದಂಥವರು, ಇಂಥ ಶತ್ರುಗಳೇನಿದ್ದಾರೆ, ವನುಷಃ ನಮ್ಮನ್ನು ಹಿಂಸಿಸುವಂಥವರು, ಅವರು ಯುಯುಜ್ರೆ ನಮ್ಮನ್ನ ಹಿಂಸಿಸಲಿಕ್ಕಾಗಿ ಈಗ ಸನ್ನದ್ಧರಾಗಿದ್ದಾರೆ. ಅವರಿಗೆ ಸಂಬಂಧಪಟ್ಟ ಕೆಲವರು ಪರಿವಾರದವರು ಇದ್ದಾರೆ, ವಕ್ರಬುದ್ಧಿಯವರು, ನಮ್ಮ ಯಜ್ಞಾದಿ ಕರ್ಮಗಳನ್ನ ನಾಶಪಡಿಸುವಂಥವರು. ಇಂಥವರೆಲ್ಲರನ್ನೂ ಕೂಡ, ಅವರನ್ನು, ಆ ದೈತ್ಯರನ್ನು, ಅವರ ಪರಿವಾರದವರೆಲ್ಲರನ್ನೂ ಕೂಡ ನೀನು ಈ ಆರ್ಯ ಯಜ್ಞಾದಿ ಕರ್ಮಗಳನ್ನು ಮಾಡುವಂತಹ ಸಾತ್ವಿಕನಾದ ಭಕ್ತ ಏನಿದ್ದಾನೆ ಅವನಿಗಾಗಿ ನಾಶಪಡಿಸಬೇಕು, ಅವರನ್ನ ಮಣ್ಣು ಮುಕ್ಕಿಸಬೇಕು ಅಂತ ಆ ಮಂತ್ರದ ಅರ್ಥ. ಅಲ್ಲಿ ಜಾಮಿ ಅನ್ನೋ ಶಬ್ದಕ್ಕೂ ಭ್ರಾತೃವ್ಯ ಅನ್ನೋ ಶಬ್ದಕ್ಕೂ ಸಮಾನವಾದ ಅರ್ಥ ಇದೆ ಅಂತ ಹೇಳಿದ್ದೆ ನಾನು. ಭ್ರಾತೃವ್ಯ ಅಂದ್ರೂ ಒಡ ಹುಟ್ಟಿದವರು, ಸಹಜ ಶತ್ರುಗಳು, ಇದೇ ಅರ್ಥಗಳನ್ನೇ ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ. ಜಾಮಿ ಅಂದ್ರೂ ಸಹೋದರ ಅಥವಾ ಸಹೋದರಿ, ರಕ್ತದಿಂದ ಸಂಬದ್ಧರಾದವರು ಅಂತ ಅದರ ಅರ್ಥ. ತೈತರಿಯ ಉಪನಿಷತ್ತು, ಐತರಿಯ ಉಪನಿಷತ್ತು ಮತ್ತು ಬೃಹದಾರಣ್ಯಕ ಉಪನಿಷತ್ತು, ಇವೆಲ್ಲ ಕಡೆ ಆ ಭ್ರಾತೃವ್ಯ ಅನ್ನೋ ಶಬ್ದ ಬಂದಿದೆ. ಈಗ ಈ ಸಹಸ್ರಪಾತ್ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಅನ್ನೋದನ್ನು ನೋಡಬೇಕು. ಸಹಸ್ರ ಅನ್ನೋ ಶಬ್ದಕ್ಕೆ ಐತರಿಯ ಉಪನಿಷತ್ತಿನ ಭಾಷ್ಯದಲ್ಲಿ ಆಚಾರ್ಯರ ಅರ್ಥ ಹೇಳಿದ್ದಾರೆ. ತದೇತತ್ ಸಹಸ್ರಂ ತತ್ ಸರ್ವಂ ಮೊದಲಾದ ಮಂತ್ರಗಳನ್ನು ವ್ಯಾಖ್ಯಾನ ಮಾಡುವಾಗ ಭಗವಂತನ ಎಲ್ಲ ನಾಮಗಳು ಕೂಡ ಆತನ ಎಲ್ಲ ರೂಪಗಳ ಜೊತೆಗೆ ಇರ್ತವೆ. ಸಹ ಸರತಿ ಇತಿ ಸಹಸ್ರಂ ಅಂತ. ಸಹಸ್ರ ಎಂಬಲ್ಲಿ ಸಹ ಅಂದ್ರೆ ಜೊತೆಗೆ ಅಂತ ಅರ್ಥ, ಸ್ರ ಅಂದ್ರೆ ಸಂಚಾರ ಮಾಡುವಂಥವು, ಜೊತೆಗಿರುವಂಥವು. ಹೀಗೆ ಸಹಸ್ರ ಅನ್ನೋ ಶಬ್ದಕ್ಕೆ ಜೊತೆಗಿರುವಂಥವು ಅನ್ನೋ ಅರ್ಥವನ್ನ ಭಗವಂತನ ರೂಪಗಳಿಗೆ ಸಂಬಂಧಪಟ್ಟಂತೆ ಆಚಾರ್ಯ ಹೇಳಿದ್ದಾರೆ. ಅದೇ ಅರ್ಥವನ್ನು ನಾವಿಲ್ಲಿ ತಗೊಂಡ್ರೆ ಈ ಶತ್ರುಗಳಿಗೂ ಕೂಡ, ನಮ್ಮನ್ನು ಮುತ್ತುವ ಶತ್ರುಗಳು, ನಮಗೆ ಹಿಂಸೆ ಕೊಡುವಂತಹ ಬಂಧುಗಳು ಮೊದಲಾದವರಿಗೂ ಕೂಡ ಸಹಸ್ರ ಅನ್ನೋ ಶಬ್ದ ಅನ್ವಿತ ಆಗ್ತದೆ. ಯಾಕೆಂದ್ರೆ ಸಹ ಅಂದ್ರೆ ಸಾಧಕರ ಜೊತೆಗೆ ಅಂತ ಅರ್ಥ. ಆ ಸಾಧಕರ ಜೊತೆಗೇನೆ ಸರಂತಿ ಅಂದ್ರೆ ಗಚ್ಚಂತಿ ವಸಂತಿ ಚ, ಅವ್ರ ಜೊತೆಗೆ ಸಂಚಾರ ಮಾಡ್ತಾರೆ ಮತ್ತು ಅವ್ರ ಜೊತೆಗೆ ಇರ್ತಾರೆ. ಇದರಿಂದ ಜಾಮಿಗಳನ್ನ ಮತ್ತೆ ಅಜಾಮಿಗಳನ್ನ, ಸಹಜ ಶತ್ರುಗಳು ಅಂದ್ರೆ ಅಂತಃಶತ್ರುಗಳು ಮತ್ತು ಹೊರಗಿನ ಶತ್ರುಗಳು, ಇವರೆಲ್ಲರನ್ನೂ ಕೂಡ ಆ ಸಹಸ್ರ ಎಂಬ ಶಬ್ದ ಹೇಳ್ತದೆ. ಆದ್ರಿಂದ ಸಹಸ್ರ ಅಂದ್ರು, ಭ್ರಾತೃವ್ಯ ಅಂದ್ರು, ಜಾಮಿ ಅಂದ್ರು ಎಲ್ಲದಕ್ಕೂ ಕೂಡ ಹೆಚ್ಚು ಕಡಿಮೆ ಅರ್ಥ ಒಂದೇ ಆಯ್ತು. ಜಾಮಿ ಅನ್ನೋ ಶಬ್ದ ನಿಷ್ಪತ್ತಿಯ ದೃಷ್ಟಿಯಿಂದ ಬೇರೆ ಅರ್ಥವನ್ನು ಹೇಳ್ತಿರಬಹುದು. ಅದಕ್ಕೆ
ಜಮು ಅದನೆ ಅಂತ ಒಂದು ಅರ್ಥ ಹೇಳ್ತಾರೆ. ಜಾಮಿ ಅನ್ನೋ ಶಬ್ದಕ್ಕೆ ಇವತ್ತಿನ ಕೋಶಗಳಲ್ಲಿ ಜಮು ಅದನೆ ಅಂತ. ಜಮು ಅದನೆ ಅಂದ್ರೆ ತಿನ್ನುವವರು ಅಂತ ಹೀಗರ್ಥ. ತಿನ್ನುವವರು ಅಂದ್ರೆ ಏನನ್ನು ತಿನ್ನುವವರು ಅಂತ ಅದು ಕೋಶದಲ್ಲೇನು ಕಂಡು ಬರೋದಿಲ್ಲ. ಪ್ರಾಯ ಈಗ ನಮಗಿರುವ ಅಲ್ಪಧಾತುಗಳಲ್ಲೇ ಅದನ್ನು ನಾವು ಹೊಂದಿಸ್ಬೇಕಾಗ್ತದೆ. ಆ ಪ್ರಕಾರ ತಿನ್ನುವವರು ಅಂತ ಅರ್ಥ ಆಗ್ತದೆ. ಏನನ್ನು ತಿನ್ನುವವರು ಅದು ನಮ್ಗೆ ಗೊತ್ತಾಗೋದಿಲ್ಲ. ಅದು ಇರಲಿ, ಅದನ್ನು ಮುಂದೆ ಭಾಗವತಕ್ಕನುಸಾರವಾಗಿ ಹೇಳುವ ಪ್ರಯತ್ನ ಮಾಡ್ತೇನೆ. ಹಿಂದೆ ಅನೇಕ ಧಾತುಗಳಿದ್ದುವೇನೋ ಆ ಧಾತುವಿಗೆ ಅನುಸಾರವಾಗಿ ಬೇರೆ ಧಾತುಗಳನ್ನು ನಾವು ಉಪಯೋಗ ಮಾಡಿಕೊಂಡು ಜಾಮಿ ಅನ್ನೋ ಶಬ್ದವನ್ನು ನಿಷ್ಪನ್ನ ಮಾಡಬಹುದಿತ್ತೇನೋ. ಆದರೆ ಈಗಂತೂ ಕೋಶಗಳಲ್ಲಿ, ಶಬ್ದಾರ್ಥಕ ವಸ್ತು ಮೊದಲಾದ ಕೋಶಗಳಲ್ಲಿ ಜಮು ಅದನೆ ಅನ್ನೋ ಧಾತುವನ್ನೇ ತಗೊಂಡು ಈ ಶಬ್ದವನ್ನು ನಿಷ್ಪತ್ತಿ ಮಾಡಿ ತೋರಿಸಿದ್ದಾರೆ. ಅದರಿಂದ ಜಾಮಿ ಅಂದರೆ ತಿನ್ನುವವರು, ಸಹಸ್ರ ಅಂದರೆ ನಮ್ಮ ಜೊತೆಗಿರುವಂಥವ್ರು, ಭ್ರಾತೃವ್ಯ ಅಂದರೆ ಸಹೋದರರಿಗೆ ಸಮಾನರಾದವರು, ಭ್ರಾತ ಅಂದರೆ ನಾವು ಯಾರನ್ನ ಸಾಕಿ ಸಲಹಬೇಕೋ ಅಥವಾ ಯಾರು ನಮ್ಮನ್ನ ಸಾಕಿ ಸಲಹುತ್ತಾರೋ ಅವರು ಭ್ರಾತ. ಇವು ಆ ಭ್ರಾತ ಮತ್ತೆ ಜಾಮಿ, ಸಹಸ್ರ ಇತ್ಯಾದಿ ಶಬ್ದಗಳಿಗೆ ಅರ್ಥ. ಮೂಲ ಶಬ್ದಗಳನ್ನು ಗಮನಿಸಿದರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಅರ್ಥ ಬರ್ತದೆ. ಆದರೆ ಅವು ಹೇಳುವುದು ಎಲ್ಲರನ್ನೂ ಕೂಡ ಒಬ್ಬರನ್ನೇ. ಆದ್ದರಿಂದ ಸಹಸ್ರ, ಭ್ರಾತೃವ್ಯ, ಜಾಮಿ ಈ ಶಬ್ದಗಳೆಲ್ಲವೂ ಕೂಡ ಸಹಜ ಶತ್ರುಗಳನ್ನು ಹೇಳ್ತವೆ. ಹೀಗೆ ಸಹಸ್ರ ಅಂದರೆ ಸಹಜ ಶತ್ರುಗಳು, ಅವರನ್ನ ಬೀಳಿಸ್ತಾನೆ, ಮಣ್ಣು ಮುಕ್ಕಿಸ್ತಾನೆ. ಆದ್ದರಿಂದ ಭಗವಂತ ಸಹಸ್ರಪಾತ್, ಇದು ನನ್ನ ವ್ಯಾಖ್ಯಾನ. ಸಹಸ್ರ ಅಂದರೆ ಸಾವಿರಾರು ಅನ್ನೋ ಅರ್ಥವನ್ನು ಉಳಿದವರು ಇಟ್ಕೊಂಡಿದ್ದಾರೆ. ಇಟ್ಕೊಂಡು ಆ ನಾಮಕ್ಕೂ ಬೃಹತಿ ಮಂತ್ರಕ್ಕೂ ಇರುವ ಸಂಬಂಧವನ್ನು ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ನಾನು ಸಹಸ್ರ ಅನ್ನೋ ಶಬ್ದಕ್ಕೆ ಜೊತೆಗಿರುವ ಅನ್ನೋ ಅರ್ಥವನ್ನು ಇಟ್ಕೊಂಡಿದ್ದೀನಿ. ಯಾಕೆಂದರೆ ಜಾಮಿ ಅನ್ನೋ ಶಬ್ದವೇ ಮಂತ್ರದಲ್ಲಿದೆ. ಜಾಮಿ ಅನ್ನೋ ಶಬ್ದವೇ ಮಂತ್ರದಲ್ಲಿದ್ದ ಮೇಲೆ ಅದೇ ಅರ್ಥವನ್ನೇ ಸಹಸ್ರ ಅನ್ನೋ ಶಬ್ದಕ್ಕೆ ಹೇಳುವ ಪ್ರಯತ್ನ ಕೂಡ ಮಾಡಿದ್ದೇನೆ. ಇಲ್ಲಿ ಅಂತರಂಗದ ಶತ್ರುಗಳು ಮತ್ತೆ ಬಹಿರಂಗದ ಶತ್ರುಗಳು, ಅದರಲ್ಲಿ ಅಂತರಂಗ ಶತ್ರುಗಳು ಅಂದರೆ ಕಾಮಕ್ರೋಧಾದಿಗಳು ಅಂತ ನಾವಿಷ್ಟೆಲ್ಲ ಅರ್ಥವನ್ನು ನೋಡಿದ್ವಿ. ಬರೀ ಕಾಮಕ್ರೋಧಾದಿಗಳು ಮಾತ್ರ ಅಲ್ಲ, ಈ ಸಂಸಾರದಲ್ಲಿ ನಾವೇನಿದ್ದೇವೆ, ಪುರುಷನಿಗೆ ಸ್ತ್ರೀ, ಸ್ತ್ರೀಗೆ ಪುರುಷ, ಅವರ ಮಕ್ಕಳು, ಸಹೋದರರು, ಬಂಧುಗಳು, ಬಾಂಧವರು, ಇವರೆಲ್ಲರೂ ಕೂಡ ಆತನಿಗೆ ಒಂದು ವ್ಯಾಪಕವಾದ ಅರ್ಥವನ್ನು ನೋಡಿದರೆ ಅವನನ್ನು ಹಿಂಸಿಸುವಂಥವರೇ. ಅವರೆಲ್ಲರೂ ಅವನ ಶತ್ರುಗಳೇನಾಗಿರ್ಲಿಕ್ಕಿಲ್ಲ. ಶತ್ರುಗಳು ಅಂದರೆ ಇವನಿಗೆ ತೊಂದರೆನೇ ಕೊಡಬೇಕು ಅಂತ ತೀರ್ಮಾನ ಮಾಡಿ ನಿಂತು ಅವ್ರಿಗೆ ಯಾರು ತೊಂದರೆ ಕೊಡ್ತಿರ್ತಾರೆ ಅವರನ್ನು ಶತ್ರುಗಳು ಅಂತಂತೀವಿ. ಈ ನಮ್ಮವರಾದಂಥ ಬಂಧು ಬಾಂಧವರು, ಮಕ್ಕಳು, ನಮ್ಮ ಕುಟುಂಬ ಮೊದಲಾದದ್ದು ನಮಗೆ ತೊಂದರೆ ಕೊಡಬೇಕು ಅಂತಲೇ ತೀರ್ಮಾನ ಮಾಡಿ ಕೂತಿರ್ಲಿಕ್ಕಿಲ್ಲ. ಆದರೆ ಅವರಿಂದ ಈ ಸಂಸಾರದಲ್ಲಿ ನಮಗೆ ಆಗುವುದು ಮಾತ್ರ ತೊಂದರೆನೇ. ಭಾಗವತದ ಒಂದು ಶ್ಲೋಕ ನನಗೆ ಆ ಸಂದರ್ಭದಲ್ಲಿ ನೆನಪಿಗೆ ಬರ್ತದೆ. ಕಿಂ ಆತ್ಮನಾಥೇನ ಜಹಾತಿಯೋ ಮುದಂ ಕಿಂ ರಿಕ್ತಹಾರೈ ಸ್ವಜನಾಕ್ಯ ಬಂಧುವಿ ಕಿಂ ಭಾರ್ಯಯ ಸಂಸ್ಕೃತಿ ಹೇತುಭೂತಯ ದೇಹಾದಿಭಿ ಕಿಂ ಇದಿ ಹಾಯುಷೋ ವ್ಯಯ ಅಂತ ಆ ಶ್ಲೋಕ. ಕಿಂ ಆತ್ಮನಾಥೇನ, ನಮ್ಮನ್ನು ನಾವು ಇಷ್ಟು ನೆಚ್ಚಿಕೊಂಡಿದ್ದೀವಿ, ನಮ್ಮ ಬಗ್ಗೆ ನಮಗೆ ಇಷ್ಟೊಂದು ಆದರ, ಅಭಿಮಾನ ಇತ್ಯಾದಿಗಳಿವೆ. ಆದರೆ ಈ ಆತ್ಮನಿಂದಾದರೂ ಏನು ಉಪಯೋಗ? ನಮ್ಮನ್ನು ನಾವು ಎಷ್ಟು ನೆಚ್ಚಿಕೊಂಡಿದ್ದೀವಿ, ನಮಗೆ ಬೇಕಾದಂತೆ ನಮಗೆ ಬದುಕಲಿಕ್ಕೆ ಸಾಧ್ಯ ಇದೆಯೇನೋ? ನಾವು ಯಾವಾಗಲೂ ಸುಖಿಗಳಾಗಿ ಬದುಕ್ತಾ ಇದ್ದೇವೇನೋ? ಅದೇನೂ ಇಲ್ಲ. ಹೀಗೆ ನಮಗೆ ಬೇಕಾದಂತೆ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಬದುಕುವ ಸ್ವಾತಂತ್ರ್ಯ ಇಲ್ಲ, ನಮಗೆ ಬೇಕಾದ ಸುಖವೂ ಕೂಡ ನಮಗೆ ಕಾಣ್ತಿಲ್ಲ. ನಮ್ಮ ಇಚ್ಛೆಗೆ, ಬೇರೆಯವ್ರ ಇಚ್ಛೆಗೆ ತಕ್ಕಂತೆ ನಡೆದ್ರೆ ಇರಲಿ, ಅದು ಆ ಕಡೆ ಬೇರೆ ಮಾತಾಯ್ತು. ನಮ್ಮ ಇಚ್ಛೆಗೆ ತಕ್ಕಂತೆ ನಡೆದ್ರೂ ನಮಗೆ ಸುಖ ಸಿಗ್ತಿಲ್ಲ. ಅಂಥ ಆತ್ಮನನ್ನು ಕಟ್ಕೊಂಡು ಏನಾಗಬೇಕಾಗಿದೆ? ನಿಮ್ಮನ್ನು ನೀವು ಅಷ್ಟು ಅಭಿಮಾನದಿಂದ, ಆದರದಿಂದ ನೆಚ್ಚಿಕೊಂಡು ಬದುಕಿದ್ರಿಂದ ಏನು ಉಪಯೋಗ ಅಂತದ ಭಾಗವತ. ಕಿಂ ರಿಕ್ತಹಾರೈ ಸ್ವಜನಾಖ್ಯ ಬಂಧುವಿ. ನಿಮ್ಮ ರಿಕ್ತ ಅಂದರೆ ಸಂಪತ್ತು, ನಾವೇನು ಗಳಿಸಿಟ್ಟಿದ್ದೀವಿ ಅದನ್ನು ಅಪಹರಿಸಲಿಕ್ಕಾಗಿಯೇ ಹುಟ್ಟಿದವರು ಸ್ವಜನ ಎಂಬ ಬಂಧುಗಳು. ನಮ್ಮ ಮಕ್ಕಳು, ಸಹೋದರರು, ಬಂಧುಗಳು, ಮಿತ್ರರು ಮೊದಲಾದವರೆಲ್ಲ. ಹೀಗೆ ರಿಕ್ತಹಾರರಿವರು, ನಮ್ಮದಾದ್ದೆಲ್ಲವನ್ನು ಅಪಹರಿಸಲಿಕ್ಕಾಗಿಯೇ ಇರುವಂಥವ್ರು.
ಸ್ವಜನಾಖ್ಯ ಬಂಧುವಿಹಿ, ಅವ್ರನ್ನ ಸ್ವಜನರು ಅಂತೀವಿ ನಾವು. ನಮ್ಮದನ್ನ ಅಪಹರಿಸ್ಲಿಕ್ಕೆ ನಿಂತವರು ಅವ್ರನ್ನ ಸ್ವಜನರು ಅಂತೀವಿ. ಈ ಭಾಗವತದ ಈ ಮಾತನ್ನು ಗಮನಿಸಿದ್ರೆ ನಮ್ಮದಾದ್ದೆಲ್ಲವನ್ನು ತಿಂದು ನುಂಗಿ ನೀರು ಕುಡಿಲಿಕ್ಕೆ ನಿಂತವರೇ ನಮ್ಮ ಬಂಧುಗಳು. ಜಾಮಿ ಅನ್ನೋ ಶಬ್ದವೂ ಕೂಡ ಜಮು ಅದನೆ, ನಮಗೆ ಚಮು ಅದನೆ ಅಂತ ಒಂದು ಧಾತು ಗೊತ್ತಿದೆ. ಆಚಮನ ಎಂಬಲ್ಲಿರುವುದೇ ಚಮು ಅದನೆ ಅಂತ, ಕುಡಿಯುವುದು, ಸೇವಿಸುವುದು ಅಂತ ಅರ್ಥ. ಅದರಂತೆ ಜಮು ಅದನೆ ಅಂತ ಒಂದು ಧಾತುನು ಕೂಡ ಇದೆ. ಆ ಜಮು ಅದನೆ ಎಂಬ ಧಾತು ಈ ಜಾಮಿ ಎಂಬ ಶಬ್ದಕ್ಕೆ ಮೂಲ ಭೂತವಾದಂತಹ ಧಾತು. ಹಾಗಾದ್ರೆ ಜಾಮಿ ಅಂದ್ರೆ ತಿನ್ನುವವರು. ಹೀಗೆ ಜಾಮಿ ಅಂದ್ರೂ ನಮ್ಮನ್ನ ಸುಲಿಯುವವರು, ನಮ್ಮದಾದನ್ನೆಲ್ಲವನ್ನು ಕಬಳಿಸುವವರು ಅಂತ ಅರ್ಥ. ಇಲ್ಲಿ ಈ ಸ್ವಜನರೆಲ್ಲರೂ ಕೂಡ ಅವ್ರ್ಯಾರೋ ನಮ್ಮ ಅಂತರಂಗದ ಕಾಮಕ್ರೋಧಾದ ಶತ್ರುಗಳೇ ಆಗಿರ್ಬೇಕಾಗಿಲ್ಲ. ನಮ್ಮವರಾದಂತಹ ಬಂಧುಗಳು ಕೂಡ ಹೀಗೆ ಜಾಮಿಗಳೇ. ಅಜಾಮಿಗಳು ಅಂದ್ರೆ ದೂರ ಇರುವಂಥವ್ರು, ನಮ್ಮ ಸಮೀಪದಲ್ಲೇ, ನಮ್ಮ ಕುಟುಂಬದಲ್ಲೇ ಇರುವಂಥವ್ರಲ್ಲ, ಆದ್ರೆ ದೂರ ಇರುವಂಥವ್ರು. ಅವರನ್ನು ಅಜಾಮಿಗಳು ಅಂತ ಭಾಗವತ ಹೇಳಿದೆ ಅಂತ ತಿಳ್ಕೊಳ್ಬೇಕು. ಕಿಂ ಭಾರ್ಯೆಯ ಸಂಸ್ಕೃತಿ ಹೇತುಭೂತಯ, ಮಕ್ಕಳು ಬಂಧುಗಳು ಮೊದಲಾದವರೆಲ್ಲ ನಮ್ಮ ಸಂಪತ್ತನ್ನು ಕಿತ್ಕೊಳ್ಳುವಂಥವ್ರು. ಹೆಂಡತಿಯಿಂದಾದ್ರೂ ಏನಾಗಬೇಕಾಗಿದೆ, ಮಕ್ಕಳಿಂದ ಏನಾಗಬೇಕಾಗಿದೆ. ಯಾಕಂದ್ರೆ ಹೆಂಡತಿ ನಮ್ಮನ್ನು ಸಂಸಾರದಲ್ಲಿ ಮತ್ತಷ್ಟು ಕಟ್ಟಿ ಹಾಕ್ತಾಳಷ್ಟೆ. ಹೆಣ್ಣು ಗಂಡನ್ನ, ಗಂಡು ಹೆಣ್ಣನ್ನ ಮತ್ತೆ ಸಂಸಾರದಲ್ಲಿ ಸಿಲುಕಿಸಿ ಹಾಕಿಸ್ತದೆ ಹೊರತು ಅದರಿಂದ ಉಪಯೋಗ ಏನಿಲ್ಲ. ದೇಹಾದಿಭಿ ಕಿಂ ಯದಿಹಾಯುಷೋವೇಯ, ಈ ದೇಹ, ಇಂದ್ರಿಯ, ನಮ್ಮ ವ್ಯಕ್ತಿತ್ವ ಇದನ್ನೆಲ್ಲ ಕಟ್ಟಿಕೊಂಡಾದ್ರೂ ಏನಾಗಬೇಕಾಗಿದೆ. ಯಾಕಂದ್ರೆ ಇವು ನಮ್ಮ ಆಯುಷ್ಯವನ್ನು ಕ್ಷೀಣ ಮಾಡ್ತವೆ ಹೊರತು ನಮಗಿವು ಯಾವುದೇ ರೀತಿಯಾದ ತತ್ವಜ್ಞಾನಕ್ಕೆ ಉಪಯೋಗಿಗಳಲ್ಲ. ಅದರಿಂದ ಇವುಗಳಿಂದ ಆಗಬೇಕಾದ್ದೇನಿದೆ ಅಂತ ಭಾಗವತ ಶ್ಲೋಕ ನೆನಪಿಗೆ ಬರ್ತದೆ. ಅದರಿಂದ ಜಾಮಿ ಅಂದ್ರೆ ತಿನ್ನುವವರು. ಯಾಕೆ ಅಂದ್ರೆ ನಮ್ಮನ್ನ ಯಾವತ್ತೂ ಸುಲಿಯುವವರು, ನಮ್ಮಿಂದ ಏನು ಸಿಗ್ತದೆ ಅಂತ ನೋಡುವಂಥವ್ರಿಗೆ ಜಾಮಿ ಅಂತ ಹೇಳ್ತಾರೆ. ಆದ್ರಿಂದ ಇದು ಜಾಮಿ ಅನ್ನೋ ಶಬ್ದಕ್ಕೆ ಅರ್ಥ. ಸಹಸ್ರ ಅನ್ನೋ ಶಬ್ದಕ್ಕೆ ಜೊತೆಗಿರುವವರು ಅಂತ ಅರ್ಥ. ಜೊತೆಗೆ ಇದ್ದು ಯಾವತ್ತೂ ನಮ್ಮ ಜೊತೆ ಸುಖ ದುಃಖ ಎಲ್ಲವನ್ನೂ ಹಂಚಿಕೊಳ್ಳುವವರು, ಇದು ಸಹಸ್ರ ಅನ್ನೋ ಶಬ್ದಕ್ಕೆ ಅರ್ಥ. ಅಂತೂ ಭ್ರಾತೃವ್ಯ, ಜಾಮಿ, ಸಹಸ್ರ ಇವೆಲ್ಲವೂ ಕೂಡ ನಿಷ್ಪತ್ತಿ ದೃಷ್ಟಿಯಿಂದ ಬೇರೆ ಬೇರೆ ಅರ್ಥ ಹೇಳಿದ್ರು ಹೇಳುವುದು ಒಬ್ಬನೇ, ಅದೇ ವ್ಯಕ್ತಿಗಳನ್ನೇ, ಅದೇ ಬಂಧು ಬಾಂಧವರನ್ನೇ. ಆದ್ರಿಂದ ಈ ಎಲ್ಲ ಬಂಧು ಬಾಂಧವರ ಹಿಂಸೆ, ಜಾಮಿಗಳ ಹಿಂಸೆ, ಅವರು ಸಹಸ್ರರು, ಅವರೇ ಭ್ರಾತೃವ್ಯರು. ಅದಲ್ಲದೆ ಅಜಾಮಿಗಳು ಕೂಡ ಏನಿದ್ದಾರೆ, ಅವರೆಲ್ಲರ ಹಿಂಸೆಯನ್ನು ಭಗವಂತ ನಮಗೆ ತಪ್ಪಿಸ್ಬೇಕಾಗಿದೆ. ಅದು ಈ ಮಂತ್ರದಲ್ಲಿರುವಂತಹ ಪ್ರಾರ್ಥನೆ. ಇಲ್ಲಿ ಸಹಸ್ರ ಪಾತ್ ಅಂತಿದೆಯಲ್ಲ, ನಮ್ಮ ಜೊತೆಗಿರುವಂತಹ ಕಾಮಕ್ರೋಧಾದಿಗಳು ಮತ್ತೆ ನಮ್ಮವರೇ ಆದಂತಹ ಬಂಧುಗಳು ಅವರೆಲ್ಲರನ್ನು ಅವನು ನಾಶಪಡಿಸ್ತಾನೆ. ಸಹಸ್ರಾನ್ ಪಾತಯತಿ ಇತಿ ಸಹಸ್ರಪಾತ್ ಅಂತ ಒಂದರ್ಥ. ಅದು ಮುಂದಿನ ಅರ್ಥ. ಅದಕ್ಕೆ ಬೇಸಿಕ್ ಅರ್ಥ ಒಂದಿದೆ, ಸಹಸ್ರೈಹಿ ಪಾತಯತಿ ಇತಿ ಸಹಸ್ರಪಾತ್ ಅಂತ ಇನ್ನೊಂದು ಅರ್ಥನೂ ಕೂಡ ಮಾಡ್ಕೋಬಹುದು. ಅದು ಈ ಬೃಹತಿ ಮಂತ್ರಕ್ಕೆ ನೇರವಾಗಿ ಸಂಬಂಧ ಪಡ್ಲಿಕ್ಕಿಲ್ಲ. ನಮ್ಮನ್ನ ಈ ಸಂಸಾರದಲ್ಲಿ ಭಗವಂತ ಪಾತ್ ಬೀಳಿಸಿದಾನಲ್ಲ, ಹಾಗ ಅವನು ಬೀಳಿಸುವಾಗ ಸಹಸ್ರೈಹಿ, ನಮ್ಮ ಜೊತೆಗಿರುವಂತಹ ಈ ಕಾಮಕ್ರೋಧಾದಿಗಳ ಜೊತೆಗೇನೆ ನಮ್ಮನ್ನು ಬೀಳಿಸಿದ್ದಾನೆ. ಮತ್ತೆ ಸಂಸಾರದಲ್ಲಿ ಬಂದು ಬಿದ್ದಿದ್ದಾನೆ ಅಂದ್ರೆ ಅವನಿಗೆ ತಂದೆ, ತಾಯಿ, ಮಕ್ಕಳು, ಬಂಧುಗಳು, ಬಾಂಧವರು ಹೀಗೆಲ್ಲ ಅವನ ಜೊತೆಗೆ ಇದ್ದೇ ಇರ್ತಾರೆ. ಹೀಗೆ ಇವರ ಜೊತೆಗೇನೆ ನಮ್ಮನ್ನು ಸಂಸಾರದಲ್ಲಿ ಬೀಳಿಸಿದ್ದಾನೆ, ನಮ್ಮನ್ನೊಬ್ಬನ್ನೇ ಬೀಳಿಸಿಲ್ಲ ಭಗವಂತ ಸಂಸಾರದಲ್ಲಿ. ಅದರಿಂದ ಸಹಸ್ರೈಹಿ ಪಾತಯತಿ, ಹೀಗೆ ತೃತೀಯ ತತ್ಪುರುಷ ಸಮಾಸ ಮಾಡಿದರೆ ಇಂಥವ್ರೆಲ್ಲರ ಜೊತೆಗೇನೆ ನಮ್ಮನ್ನು ಭಗವಂತ ಸಂಸಾರದಲ್ಲಿ ಸಿಲುಕಿಸಿದ್ದಾನೆ. ಅವರು ಸ್ವಯಂ ತಾವೂ ಸಿಕ್ಕಿ ಬಿದ್ದಿದ್ದಾರೆ, ನಮಗೂ ಕೂಡ ಅವರು ಕಂಟಕರೇ ಆಗಿದ್ದಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಅವರ ಜೊತೆಗೆ ನಮ್ಮನ್ನು ಸಿಲುಕಿಸಿದ್ದಾನೆ. ನಾವು ಆತನನ್ನ ಪ್ರಾರ್ಥನೆ ಮಾಡಿದರೆ ಅವ್ರ ಜೊತೆಗೆ ಸಿಕ್ಕಿ ಬಿದ್ದಿರುವಂತಹ ನಮ್ಮನ್ನ ಆತ ಉದ್ಧರಿಸ್ತಾನೆ. ಯಾರು ನಮಗೆ ಪೀಡಿಸ್ತಾ ಇರುವಂತಹ, ನಮ್ಮನ್ನ ಸುಲಿದು ತಿಲ್ಲಿಕ್ಕೆ ನಿಂತಿರುವಂತಹ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರನ್ನು ನಾಶಪಡಿಸ್ತಾನೆ, ನಮ್ಮನ್ನ ಉದ್ಧರಿಸ್ತಾನೆ ಅಂತ ಹೀಗದರ ಅರ್ಥ ಆಗ್ತದೆ. ಹೀಗೆ ಸಹಸ್ರೈಹಿ ಪಾತಯತಿ ಅಂತ ತೃತೀಯ ತತ್ಪುರುಷ ಸಮಾಸ ಒಂದು, ಸಹಸ್ರಾನ್ ಪಾತಯತಿ ಅಂತ ದ್ವಿತೀಯ ತತ್ಪುರುಷ ಸಮಾಸ ಮತ್ತೊಂದು.
ಹೀಗೆ ಎರಡೂ ರೀತಿಯಾಗೂ ಅದನ್ನ ಮಾಡ್ಕೊಳ್ಬಹುದು. ಸಹಸ್ರಾನ್ ಪಾತಯತಿ ಅಂತ ಹೇಳಿದ್ದು ಈಗಿನ ಇಲ್ಲಿ ಬೃಹತಿ ಮಂತ್ರಕ್ಕೆ ಹೊಂದುತ್ತದೆ. ಇದಿಷ್ಟು ಆ ಬೃಹತಿ ಮಂತ್ರಕ್ಕೂ ಮತ್ತೆ ಈ ನಾಮಕ್ಕೂ ಇರುವಂತಹ ಸಂಬಂಧ. ಹೆಚ್ಚು ಕಡಿಮೆ ಭಾವಾರ್ಥನೂ ಎಲ್ಲ ಹೇಳಿ ಮುಗಿಸೇ ಇದ್ದೇನೆ. ಆದರೂ ಭಾವಾರ್ಥವನ್ನು ಮತ್ತೊಂದು ಬಾರಿ ಸರಳವಾಗಿ ಹೇಳುವುದಾದರೆ ಹೀಗೆ ನೋಡ್ಬೇಕದನ್ನು. ಭಗವಂತನೇ ಸಾಧಕನ ಸಹಜ ಶತ್ರುಗಳಾದಂತಹ ಕಾಮಕ್ರೋಧಾದಿಗಳು, ಹಾಗೇನೆ ಸಾಧಕನ ಸಂಪತ್ತನ್ನು ಸುಲಿಯುವಂಥ ಈ ಬಂಧು ಬಾಂಧವರು, ಇವರೂ ಅವನಿಗೆ ಶತ್ರುಗಳೇ. ಹಾಗೆ ಬಾಹ್ಯ ಶತ್ರುಗಳೂ ಇದ್ದಾರೆ. ಅವರೆಲ್ಲರೂ ಅವನ ಎದುರಿಗೆ ಬಂದು ನಿಂತು ಆತನನ್ನ ಪೀಡಿಸಲಿಕ್ಕೆ ತೊಡಗಿದ್ದಾರೆ. ಅವರಲ್ಲದೆ ಅವರ ಪರಿವಾರದವರಾದಂತಹ ವಕ್ರ ಬುದ್ಧಿಯ ಜನರು ಕೂಡ ಈ ಸಾಧಕನ ಧರ್ಮ ಕಾರ್ಯಗಳಿಗೆ ಧಕ್ಕೆ ಮಾಡಲಿಕ್ಕೆ ಬಂದಿದ್ದಾರೆ. ನೀನು ಆ ಸಾಧಕನ ರಕ್ಷಣೆಗಾಗಿ ಅವರೆಲ್ಲರನ್ನೂ ಕೂಡ, ಆ ಶತ್ರುಗಳೆಲ್ಲರನ್ನೂ, ಅವರ ಪರಿವಾರದವರನ್ನು ನೀನು ದೂರ ಇಡಬೇಕು, ಸೋಲಿಸ್ಬೇಕು, ಅವರನ್ನು ಮಣ್ಣು ಮುಕ್ಕಿಸಬೇಕು ಅಂತ ಅದರ ಒಟ್ಟು ಭಾವಾರ್ಥ ಆಗ್ತದೆ. ಇದಾದ್ಮೇಲೆ ಸಹಸ್ರಪಾತ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಉಲ್ಲೇಖಗಳನ್ನ ನೋಡೋಣ. 1000 ಕಾಲ್ಗಳಿದ್ದವನು ಅಂತ ಒಂದು ಅರ್ಥ, ಮತ್ತೆ ಎಲ್ಲರನ್ನು ಕಾಪಾಡುವವನು ಅಂತ ಮತ್ತೊಂದು ಅರ್ಥ. ಅದಕ್ಕೆ ಸಂಬಂಧಪಟ್ಟಂತೆ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಏನು ಉಲ್ಲೇಖಗಳು ಬಂದಿವೆ ಅಂತ ಅನ್ನೋದನ್ನು ನೋಡೋಣ. ನನಗಾಗಲೇ ಹೇಳಿದಂತೆ ಪುರುಷ ಸೂಕ್ತದಲ್ಲಿ ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್ ಅಂತ ಆ ಭಗವಂತನ ಪಾದಗಳನ್ನ ಸಹಸ್ರಪಾತ್ ಅಂತ ವರ್ಣನೆ ಮಾಡಿದ್ದಾರೆ. ಪಾದ ಅಂದ್ರೆ ಉತ್ತಮಾನಾಂ ಸ್ವರೂಪಂತು ಪಾದಶಬ್ದೇನ ಭಣ್ಯತೆ. ಇಲ್ಲಿ ಪಾದ ಅನ್ನೋ ಶಬ್ದಕ್ಕೆ ಕೇವಲ ಅವರ ಕಾಲು ಅಂತ ಅರ್ಥ ಅಲ್ಲ, ಹೊರತು ಅವರ ಸ್ವರೂಪ ಅಂತ ಹೀಗೆ ಅರ್ಥ ನಾವು ಮಾಡಬಹುದು. ಅಣೋಹ ಅಣುತರೈ ರೂಪೈ ಪಾಣಿಪಾದಾದಿ ಸಂಯುತೈ ಸರ್ವತ್ರ ಸಂಸ್ಥಿತತ್ವಾದ್ವಾ ಪಾಣಿಪಾದಾದಿವಾನ್. ಭಗವದ್ಗೀತಾದಲ್ಲೂ ಕೂಡ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿ ಶಿರೋರುಹಂ, ಎಲ್ಲಾ ಕಡೆ ಅವನ ಪಾಣಿಪಾದಗಳಿವೆ, ಎಲ್ಲಾ ಕಡೆ ಅವನ ತಲೆಗಳಿವೆ ಅಂತ ಹೀಗೆ ಭಗವದ್ಗೀತಾದ ವಿಶ್ವರೂಪಾಧ್ಯಾಯದಲ್ಲಿ ವರ್ಣನೆ ಮಾಡಿದ್ದಾರೆ. ಭಗವಂತನ ಪಾದಗಳು ಸಾವಿರಾರಿವೆ, ಅನಂತ ಇವೆ ಅಂತ ಮಾತ್ರ ಅಲ್ಲ, ಬೇರೆ ಎಲ್ಲಾ ಜೀವಿಗಳಿಗೆ ಏನು ಪಾದಗಳಿವೆ ಆ ಎಲ್ಲಾ ಪಾದಗಳು ಕೂಡ ಭಗವಂತನ ಪಾದಗಳೇ. ಭಗವಂತನಿಗೆ ಸಂಬಂಧಪಡದೇ ಇರುವ, ಭಗವಂತನದು ಅಲ್ಲದೇ ಇದ್ದಂತಹ ಪಾದ, ಮುಖ ಈ ಯಾವುದು ಕೂಡ ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಅಂತ ಅದರ ಅಭಿಪ್ರಾಯ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕರಣೈ ಕಾರಣಂ ಬ್ರಹ್ಮ ಪುರುಷಾಪೇಕ್ಷೆಯಾಖಿಲಂ ಶ್ರೋತ್ರಾದಿಭಿ ಕಾರಯತಿ ಕರಣಾನಿ ತ್ಯದೋ ವಿದುಹು ಅಂತ ವರಾಹ ಪುರಾಣದ ಮಾತನ್ನ ಉದ್ಧರಿಸ್ತಾರೆ. ಎಲ್ಲ ಜೀವಗಳ ಕರಣಗಳೇನಿವೆ ಆ ಕರಣಗಳ ಮೂಲಕ ನಾನಾ ಥರದ ಕೆಲಸಗಳನ್ನ ಆ ಭಗವಂತನೇ ಮಾಡಿಸ್ತಾನೆ. ಅದರಿಂದ ಪಾದ ಅಂದ್ರೆ ಕೇವಲ ಪಾದ ಮಾತ್ರ ಅಲ್ಲ, ಭಗವಂತನ ಎಲ್ಲ ಇಂದ್ರಿಯಗಳು ಕೂಡ ಭಗವಂತನ ಪಾದಗಳೇ. ಎಲ್ಲ ಜೀವಗಳ ಎಲ್ಲ ಇಂದ್ರಿಯಗಳು ಕೂಡ ಭಗವಂತನ ಅಧೀನ. ಸರ್ವೇಂದ್ರಿಯಮಯೋ ವಿಷ್ಣು ಸರ್ವಪ್ರಾಣಿಷು ಸಂಸ್ಥಿತ ಅಂತ ಸ್ಕಂದ ಪುರಾಣದ ಮಾತು. ಎಲ್ಲ ಇಂದ್ರಿಯಗಳ ನಿಯಾಮಕ, ಎಲ್ಲ ಇಂದ್ರಿಯಗಳಲ್ಲಿ ಅಂತರ್ಯಾಮಿಯಾಗಿರುವಂಥವನು. ಆದ್ರಿಂದ ಅವನು ಸರ್ವ ಪ್ರಾಣಿಗಳಲ್ಲೂ ಕೂಡ ಇದ್ದಾನೆ. ಇನ್ನು ಪಾದ ಅನ್ನೋ ಶಬ್ದಕ್ಕೆ ಕಿರಣ ಅಂತ ಕೂಡ ಅರ್ಥ ಮಾಡಿದ್ದಾರೆ. ಆದ್ರಿಂದ ಸಹಸ್ರಪಾತ್ ಅಂದ್ರೆ ಸಾವಿರಾರು ಕಿರಣವುಳ್ಳವನು. ಪಾದವು ಬುದ್ಧಿ ತುರೀಯಾಂಶೆ ಶೈಲ ಪ್ರತ್ಯಂತ ಪರ್ವತೆ ಚರಣೇಚ ಮಯೂಖೇಶ ಅಂತ ಕೋಶವನ್ನು ಕೂಡ ಉದ್ಧರಿಸಿದ್ದಾರೆ. ಕಾಲು ಕಿರಣ, ಮತ್ತೆ ಒಂದು ಕಾಲು ಭಾಗ, ಹೀಗೆ ಅನೇಕ ಅಭಿಪ್ರಾಯಗಳು, ಅನೇಕ ಅರ್ಥಗಳು ಪಾದ ಎಂಬ ಶಬ್ದಕ್ಕಿವೆ. ಸಹಸ್ರ ಮೂರ್ಧನ್ ನಿರುಶೇಷ ಭೋಗೆ ಆಸೀನ ರೂಪೇ ಅಮಿತ ಸೂರ್ಯ ದೀಧಿತವು. ಮಹಾಭಾರತ ತಾತ್ಪರ್ಯ ನಿರ್ಣಯ ಮೊದಲಾದ ಕಡೆ ಕೂಡ ಅವನನ್ನು ಹಾಗೆ ವರ್ಣನೆ ಮಾಡ್ತಾರೆ. ಆ ಭಗವಂತ ಅಮಿತ ಕಿರಣ ಇದ್ದವನು, ಶೇಷದೇವನ ಮೇಲೆ ಕೂತವನು. ಮತ್ತೆ ಸೂರ್ಯಾದಿಗಳಿಗೆ ಕಿರಣಗಳು ಬಂದಿದ್ದೇ ಇವನಿಂದ. ಸಹಸ್ರಾಣಿ ಪಾದಾಹ ಕಿರಣಾಹ
ಸೂರ್ಯಾದೀನಾಂ ಯಸ್ಮಾತ್ ಸಹ, ಸೂರ್ಯ ಅಗ್ನಿ ಚಂದ್ರ ಮೊದಲಾದವರೆಲ್ಲರಿಗೂ ಕೂಡ ಈ ಒಂದು ಅವರವರ ವೈಭವವನ್ನು, ಕಿರಣ ಮೊದಲಾದ ವೈಭವವನ್ನು ಕೊಟ್ಟವನೇ ಈ ಭಗವಂತ. ಆದ್ದರಿಂದ ಅವನೇ ಸ್ವಯಂ ಸಹಸ್ರ ಪಾದ ಉಳ್ಳವನು ಹೌದು, ಅಲ್ಲದೆ ಉಳಿದವರಿಗೂ ಕೂಡ ಸಹಸ್ರ ಪಾದಗಳನ್ನು ಕೊಟ್ಟವನು ಅವನೇ ಆಗಿದ್ದಾನೆ. ಹಿರಣ್ಮಯೇ ಪರೇ ಕೋಶೆ ವಿರಜಂ ಬ್ರಹ್ಮ ನಿಷ್ಕಲಂ ತಚ್ಛುಬ್ರಂ ಜ್ಯೋತಿಷಾಂ ಜ್ಯೋತಿ ಅಂತ ಅಥರ್ವಣ ಉಪನಿಷತ್ತು. ಬ್ರಹ್ಮಾಂಡದ ಮಧ್ಯದಲ್ಲಿ ಎಲ್ಲ ಸೂರ್ಯ ಚಂದ್ರ ಮೊದಲಾದ ಪದಾರ್ಥಗಳಿಗೂ ಬೆಳಕನ್ನು ಕೊಡ್ತಾ ಈ ಭಗವಂತ ಇದ್ದಾನೆ. ಸಹಸ್ರಪ ಅಂದ್ರೆ ಈ ಚತುರ್ಮುಖ ಬ್ರಹ್ಮ. ಯಾಕಂದ್ರೆ ಸಹಸ್ರ ಅಂದ್ರೆ ಸಾವಿರಾರು ಅನಂತ ಸಂಖ್ಯೆಯ ಜೀವರು, ಅವರೆಲ್ಲರಿಗೂ ಅಭಿಮಾನಿಯಾಗಿ ಅವರನ್ನು ರಕ್ಷಿಸುವಂತಹ ಜೀವೋತ್ತಮನಾದ ಚತುರ್ಮುಖನೇ ಸಹಸ್ರಪ. ಮತ್ತೆ ಆ ಸಹಸ್ರಪ ಅನಿಸ್ಕೊಂಡಿರುವ ಚತುರ್ಮುಖ ಬ್ರಹ್ಮನನ್ನು ಪ್ರಳಯ ಕಾಲದಲ್ಲಿ ನಾಶಪಡಿಸುವವನಾದ್ರಿಂದ ಭಗವಂತ ಸಹಸ್ರಪಾತ್. ಅಥವಾ ಸಹಸ್ರಪ ಅಂದ್ರೆ ಸೂರ್ಯನೂ ಹೌದು, ತನ್ನ ಕಿರಣಗಳ ಮೂಲಕನೇ ನೀರನ್ನು ಹೀರ್ತಾನೆ. ಅಂತಹ ಸೂರ್ಯನನ್ನು ಪ್ರಳಯ ಕಾಲದಲ್ಲಿ ನಾಶ ಮಾಡುವನಾದ್ರಿಂದ ಭಗವಂತ ಸಹಸ್ರಪಾತ್. ಸಹಸ್ರ ಅಂದ್ರೆ ನಾವೀಗಾಗಲೇ ಒಂದು ಅರ್ಥ ನೋಡಿದ್ವಿ, ಜೊತೆಗಿರುವಂಥದ್ದು. ಗುಣೈ ಸಹ ಸರಂತಿ ಇತಿ ಸಹಸ್ರಾಹ ಗುಣಪೂರ್ಣಾಹ ಪಾದಾಹ ಸ್ವರೂಪಾಂಶಾಹ ಯಸ್ಯ ಸಹ ಸಹಸ್ರಪಾತ್. ಯಾವತ್ತೂ ಗುಣರಹಿತವಲ್ಲ ಈ ಭಗವಂತನ ಸ್ವರೂಪಗಳು, ಗುಣಗಳ ಜೊತೆಗೇ ಇರುವಂಥ ಅಂತ ಅರ್ಥ ಸಹಸ್ರ ಅನ್ನೋ ಶಬ್ದಕ್ಕೆ. ಅಂಥ ಪಾದ ಸ್ವರೂಪವುಳ್ಳವನು, ವಿಭಿನ್ನವಾದ ಅವತಾರಗಳು, ಆವೇಶ ಅವತಾರ, ಅಂಶಾವತಾರ ಮೊದಲಾದಗಳು ಉಳ್ಳವನು. ಅದರಿಂದ ಭಗವಂತ ಸಹಸ್ರಪಾತ್. ಮತ್ತೆ ಅನಂತಾನಂತ ಜೀವಾಂಶರನ್ನ ತನ್ನ ಅಂಶರಾಗಿ ಉಳ್ಳವನು, ತನ್ನ ಭಿನ್ನಾಂಶರಾಗಿ ಉಳ್ಳವನು. ಭಗವಂತನಿಗೆ ಭಿನ್ನಾಂಶರು ಮತ್ತು ಅಭಿನ್ನಾಂಶರು ಅಂತ ಎರಡು ಅಂಶಗಳಿವೆ. ಅಭಿನ್ನಾಂಶಗಳು ಅಂದ್ರೆ ಆತನ ಸ್ವರೂಪಗಳೇ. ಭಿನ್ನಾಂಶರು ಅಂದ್ರೆ ಈ ಜಗತ್ತೆಲ್ಲವೂ ಕೂಡ ಆ ಭಗವಂತನ ಭಿನ್ನಾಂಶ. ಪಾದೋಸ್ಯ ವಿಶ್ವಾಭೂತಾನಿ ಅಂತ ಪುರುಷ ಸೂಕ್ತ ಕೂಡ ಹೇಳುವಂತೆ ಈ ಸಮಸ್ತ ಪ್ರಪಂಚದಲ್ಲೂ ಕೂಡ ಆತನ ಪಾದ ಒಂದು ಭಿನ್ನವಾದಂತಹ ಅಂಶ ಅಂತ ಅದರ ತಾತ್ಪರ್ಯ. ಸಹಸ್ರಪಾತ್ ಅನ್ನುವ ಶಬ್ದಕ್ಕೆ ಲಕ್ಷಾಲಂಕಾರ ಏನು ಅರ್ಥಗಳನ್ನು ಕೂಡ ಹೇಳಿಲ್ಲ. ಶಾಂಕರ ಭಾಷ್ಯದಲ್ಲಿ ಹೇಳುವಂತೆ ಸಹಸ್ರ ಶೀರ್ಷ ಪುರುಷ ಪುರುಷ ಸೂಕ್ತ ಏನಿದೆ ಅದನ್ನೇ ಸಹಸ್ರಪಾತ್ ಎನ್ನುವ ಈ ವಿಷ್ಣು ಸಹಸ್ರನಾಮದ ನಾಮಕ್ಕೂ ಕೂಡ ಮೂಲಭೂತವಾಗಿ ಪುರುಷ ಸೂಕ್ತದ ಸಹಸ್ರಪಾತ್ ಅನ್ನುವ ನಾಮವನ್ನು ಇಟ್ಕೊಳ್ಬೇಕು. ಪರಾಶರ ಭಟ್ರ ವ್ಯಾಖ್ಯಾನದಂತೆ ಅಕ್ಷಿಪಾದ ಪದೇ ಜ್ಞಾನ ಕರ್ಮೇಂದ್ರಿಯ ನಿದರ್ಶಕೆ ತೇನ ಅನಂತ ಜ್ಞಾನ ಕರ್ಮ ಸಹಸ್ರಾಕ್ಷ ಸಹಸ್ರಪಾತ್. ಯಾರಿಗೆ ಅನಂತ ಪಾದಗಳು, ಕೈಗಳು, ಇಂದ್ರಿಯಗಳೆಲ್ಲ ಇವೆಯೋ ಅವನೇ ಸಹಸ್ರಪಾತ್ ಅಂತಿದು ಪರಾಶರ ಭಟ್ರ ವ್ಯಾಖ್ಯಾನ. ಸತ್ಯಸಂಧ ಸ್ವಾಮಿಗಳು ಹೇಳುವಂತೆ ಸಹಸ್ರಪಾತ್ ಸಹಸ್ರಂ ಪಾದಾಹ ಯಸ್ಯ ಸಹ ಸಹಸ್ರಪಾತ್. ಹೀಗೆ ಸಹಸ್ರಪಾತ್ ಅನ್ನೋದಕ್ಕೆ ಬೇರೆ ಬೇರೆ ಹೇಳಿರುವ ಅರ್ಥಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ಉಲ್ಲೇಖಗಳು ಎಲ್ಲ ಕೂಡ ನಾವೀಗ ನೋಡಿದ್ದೀವಿ. ಸಹಸ್ರ ಪಾತೇ ನಮಃ ಅನ್ಬಹುದು ಅಥವಾ ಸಹಸ್ರ ಪದೇ ನಮಃ ಅಂತ ಅನ್ಬಹುದು. ಎರಡು ರೀತಿಯಿಂದಲೂ ಅದಕ್ಕೆ ಚತುರ್ಥಿ ವಿಭಕ್ತಿಯನ್ನು ನಾವು ತೋರಿಸಬಹುದು. ಅದರ ಜೊತೆಗೆ ಈಗ ನಾವು ನೋಡ್ತಾ ಇರುವಂತಹ ಸಹಸ್ರಪಾತ್ ಅನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ ಇದೆರಡರ ಶ್ರವಣವು ಕೂಡ ಸಮಾಪ್ತ ಆಗಿದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.